ಹಾಯ್ ಹಲೋ ನಮಸ್ಕಾರ. ನೋಡಿ, ಇವತ್ತೊಂದು ನಾನು ಹಸಿ ಸಿಗಡಿ, ಆಲೂಗಡ್ಡೆ, ಹಸಿ ಮಾವಿನಕಾಯಿ ಹಾಕಿ ಒಂದು ಸಾರು ಮಾಡಿದ್ದೇನೆ. ಇದು ಮನೆಯೆಲ್ಲ ಘಮ 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 ಅಂತ ಇದೆ. ಇದೊಂದು ತುಂಬ ಸೂಪರಾಗಿರುವ ಸಾರು. ಈ ಚಿಕ್ಕ ಸಿಗಡಿ ಇದೆ ಅಲ್ವಾ, ದೊಡ್ಡ ಸಿಗಡಿಗಿಂತ ಚಿಕ್ಕ ಸಿಗಡಿ ತುಂಬ ಚೆನ್ನಾಗಿರುತ್ತೆ ಸಾರು. ಹಾಗೆ ಇದನ್ನು ನಾವು ಈಗ ಎಲ್ಲ ಸೇರಿ ನೋಡಿ ಬರುವ ಇದನ್ನು ಹೇಗೆ ಮಾಡೋದು ಅಂತ. ಇವತ್ತು ಹಸಿ ಸಿಗಡಿ ನೋಡಿ, 2 ಆಲೂಗಡ್ಡೆ, ಆಮೇಲೆ ಮಾವಿನಕಾಯಿ ಎಲ್ಲ ಹಾಕಿ ಒಂದು ಸೂಪರಾಗಿರುವ ಸಾರು ಮಾಡ್ತೇನೆ. ಈಗ ಹಸಿ ಸಿಗಡಿಯ ತೊಳೆದು ಅದರ ಬ್ಯಾಕ್ ಸೈಡೆಲ್ಲ ಈ ಥರ ಕ್ಲೀನ್ ಮಾಡಿ ಅದನ್ನು ಮತ್ತೆ ಒಂದು ಸಲ ತೊಳೆದು ಸೋಸಿ ಇಲ್ಲಿಟ್ಟಿದ್ದೀನಿ. ಮೊದಲು ಏನೇನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಸಿ ಸಿಗಡಿ, ಮಾವಿನಕಾಯಿ ಮತ್ತು ಆಲೂಗಡ್ಡೆ ತುಂಬ ಸೂಪರಾಗಿ ಬರುತ್ತೆ ಈ ಸಾರು. ಬನ್ನಿ ನಾವು ಹೇಗೆ ಮಾಡೋದು ಅಂತ ಫಸ್ಟ್ ತಿಳಿಯೋಣ. ಮೊದಲೊಂದು ಪಾತ್ರೆಯಲ್ಲಿ ಆಲೂಗಡ್ಡೆಯನ್ನು ಮಾತ್ರ ಬೇಯಿಸಿ, ಮಣ್ಣಿನ ಪಾತ್ರೆ ಇಲ್ಲದವರು ಇಂಡಾಲಿಯಂ ಪಾತ್ರೆಯಲ್ಲಿ ಮಾಡಿ, ಸ್ವಲ್ಪ ನೀರು ಹಾಕಿ ಆಮೇಲೆ ಚೂರು ಉಪ್ಪು ಹಾಕಬೇಕು. ಆಲೂಗಡ್ಡೆನ ಬೇಯಿಸಿದ ನಂತರ ನಾವು ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರೆಡಿ ಮಾಡೋಣ. ಸಿಗಡಿ ಮತ್ತು ಆಲೂಗಡ್ಡೆ ಸಾರಿಗೆ ಇಲ್ಲಿ ನಾನು ಮೀಡಿಯಮ್ ಗಾತ್ರದ ಒಂದು ತೆಂಗಿನಕಾಯಿ ತಗೊಂಡು ತುರಿದಿಟ್ಟಿದ್ದೀನಿ. ಖಾರ ಕಮ್ಮಿ ಇರುವ ಒಂದು 20 ಗುಂಟೂರು ಮೆಣಸಿನಕಾಯಿ, ಬೇರೆ ಯಾವ ಮೆಣಸಿನಕಾಯಿ ಹಾಕೋದಿಲ್ಲ. ಖಾರ ಕಮ್ಮಿ ಇದೆ, ಇದು ಜಾಸ್ತಿ ಖಾರ ಇಲ್ಲ. ಖಾರ ಜಾಸ್ತಿ ಇದ್ದರೆ ಒಂದು 4 ಕಮ್ಮಿ ಮಾಡಬೇಕು. ಇಟ್ಟು ಹುರಿದಿರುವ ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ 1 ಸ್ಪೂನ್ ಧನಿಯಾ ಬೀಜ ಹಾಕ್ತಾಯಿದ್ದೀನಿ, ಧನಿಯಾ ಕಾಳು. ಇದು ಕೂಡ ಹುರಿದಿರೋದು. ಸ್ವಲ್ಪ ಎಣ್ಣೆ ಹಾಕಿ, ಮಾವಿನಕಾಯಿ ಹಾಕೋದ್ರಿಂದ ಇಷ್ಟೇ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಕಮ್ಮಿ ಹಾಕಿದರೂ ಪರವಾಗಿಲ್ಲ, ಮಾವಿನಕಾಯಿ ಹಸಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಅಲ್ವಾ. 3/4 ಸ್ಪೂನು ಅರಿಶಿನ ಪುಡಿ. ಇದನ್ನು ಈಗ ಮಿಕ್ಸಿಯ ಜಾರಲ್ಲಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈಗ ಇದು ಮುಳುಗುವಷ್ಟು ನೀರು ಹಾಕಬೇಕು, ಆಮೇಲೆ ನುಣ್ಣಗೆ ರುಬ್ಬಬೇಕು. ಇವಾಗ ಮಸಾಲೆಯನ್ನು ನುಣ್ಣಗೆ ರುಬ್ಬಿದಾಯಿತು ನೋಡಿ. ಇನ್ನು ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ರೆಡಿ ಮಾಡಬೇಕು. ಈ ಮಸಾಲೆ ಹೀಗೆ ಇರಲಿ, ಇದನ್ನು ಇವಾಗ ತೆಗೆಯುವಾಗಿಲ್ಲ. ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿ, ಶುಂಠಿ ಇಷ್ಟು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಆಲೂಗಡ್ಡೆ ಒಂದು 80% ಬೆಂದಿದೆ. ಈಗ ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕೋಣ. ಅದರ ಹಿಂದೆ ತೊಳೆದಿಟ್ಟ ಸಿಗಡಿ ಹಾಕಿ ಒಂಚೂರು ಉಪ್ಪು ಹಾಕಬೇಕು. ಇದೊಂದು ಉಪ್ಪು ಹಾಕಿದ ಮೇಲೆ ಒಂದು 2-3 ನಿಮಿಷ ಬೆಂದರೆ ಸಾಕು. ಆಮೇಲೆ ಮಸಾಲೆ ಸೇರಿಸೋಣ. ಈಗ ಆಲೂಗಡ್ಡೆಗೆ ಮೊದಲೇ ಉಪ್ಪು ಹಾಕಿದ್ದೀವಿ. ಈಗ ನಾನು ಸಿಗಡಿಗೂ ಉಪ್ಪು ಎಳಿಬೇಕಲ್ವ, ಹಾಗಾಗಿ ಒಂಚೂರು ಉಪ್ಪು ಹಾಕಿ ಇದನ್ನು ಬೇಯಿಸೋಣ. ಬೇಯಿಸಂದರೆ ಸುಮ್ಮನೆ ಬಾಯ್ಲ್ ಮಾಡಬೇಕು, ಮತ್ತು ನಮ್ಮ ಮಸಾಲೆ ಸೇರಿಸಬೇಕು. ಕೊನೆಯಲ್ಲಿ ಮಾವಿನಕಾಯಿ ಸೇರಿಸಬೇಕು. ಈಗ ಸಿಗಡಿ ಮೀನು ಕುದೀತಾ ಇದೆ. ನಾವು ರುಬ್ಬಿದ ಮಸಾಲೆನ ಹಾಕಿ ಅದಕ್ಕೆ ಬೇಕಾದ ಅಳತೆಯಲ್ಲಿ ನೀರು ಸೇರಿಸಬೇಕು. ಆಲ್ರೆಡಿ ಇದರಲ್ಲಿ ನೀರಿದೆ, ನೋಡಿಕೊಂಡು ಹಾಕಬೇಕು. ಇದು ಇವಾಗ ಗಟ್ಟಿ ಆಯಿತು. ಈ ಸಿಗಡಿ ಈ ರುಬ್ಬಿದ ಮಸಾಲೆಯಲ್ಲಿ ಬೇಯಬೇಕು. ಸಿಗಡಿ, ಆಲೂಗಡ್ಡೆ. ಕೊನೆಯಲ್ಲಿ ಇದು ಕುದಿಯುವಾಗ ನಾವು ಉಪ್ಪು ನೋಡಿಕೊಂಡು ಮಾವಿನಕಾಯಿ ಹಾಕಬೇಕು. ಇದೀಗ ಕುದೀತಾ ಇರಲಿ. ಇಷ್ಟು ನೀರು ಸಾಕು. ಆಮೇಲೆ ಮಾವಿನಕಾಯಿ ಹಾಕಿದಾಗ ಮತ್ತೆ ನೀರಾಗುತ್ತೆ, ನೋಡ್ಕೊಂಡು ಹಾಕಬೇಕು ನೀರು. ಸಾರು ಕುದೀತಾ ಇದೆ. ನಾನು ಉಪ್ಪು ನೋಡಿದ್ದೀನಿ, ಚೂರು ಕಮ್ಮಿ ಇತ್ತು ಉಪ್ಪು. ಸ್ವಲ್ಪ ಉಪ್ಪು ಹಾಕಬೇಕು. ನಾವು ಹುಳಿ ಕಮ್ಮಿ ಹಾಕಿದ್ದೇವಲ್ಲ, ಹಸಿ ಮಾವಿನಕಾಯಿ ಹಾಕ್ತೀವಿ ಅಂತ. ಈಗ ಕುದಿಯುವಾಗ ಹಸಿ ಮಾವಿನಕಾಯಿ ಹಾಕಬೇಕು ನೋಡಿ. ಈಗ ಹಸಿ ಮಾವಿನಕಾಯಿ ಜೊತೆ ಒಂದು 3-4 ನಿಮಿಷ ಕುದಿಬೇಕು ನೋಡಿ. ಸಿಗಡಿ, ಆಲೂಗಡ್ಡೆ ಎಲ್ಲ ಬೇಯ್ತಾ ಇದೆ, ಬೆಂದಿದೆ ಚೆನ್ನಾಗಿ. ಇನ್ನು ಮಾವಿನಕಾಯಿ ಒಂದು ಬೆಂದು ಚೆನ್ನಾಗಿ ಕುದಿ ಬರಬೇಕಿದು. ಈಗ ನಮ್ಮ ಸಿಗಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2 ನಿಮಿಷ 3 ನಿಮಿಷದಲ್ಲಿ ಸ್ಟವ್ ಎಲ್ಲ ಆಫ್ ಮಾಡಬೇಕು ನೋಡಿ. ಸಿಗಡಿ, ಆಲೂಗಡ್ಡೆ ಎಲ್ಲ ಸೂಪರಾಗಿ ಬೆಂದಿದೆ. ಮನೆಯೆಲ್ಲ ಘಮ 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 ಅಂತ ಇದೆ. ಹಾಗೆ ನನ್ನ ಈ
ಒಂದು ಚಾನಲ್ನ ನೀವೆಲ್ಲ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ. ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆಮೇಲೆ ಹೆಚ್ಚಾಗಿ ನನ್ನ ಅಡುಗೆಗಳನ್ನು ನೋಡಿ. ಎಲ್ಲ ತುಂಬ ಸುಲಭ ಇದೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದಾಗುವಂಥ ಅಡುಗೆಯನ್ನೇ ನಾನು ಮಾಡೋದು. ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿರೋನು. ನನಗೆ ಸಪೋರ್ಟ್ ಮಾಡಿ. ಟಾಟಾ, ಬಾಯ್, ಸಿ ಯು.